ಮಂತ್ರಿಗಳೇ, ಕಲ್ಯಾಣ ಪಟ್ಟಣದಲ್ಲಿ ಮತ್ತೇನು ಸಮಾಚಾರ? ಸಮಾಚಾರವೇನು ಮಹಾಪ್ರಭು? ಕಲ್ಯಾಣ ಪಟ್ಟಣದಲ್ಲಿ ಪ್ರಜಾಕ್ಷೋಭೆ, ಎಲ್ಲೆಡೆಯಲ್ಲಿಯೂ ಅಶಾಂತಿ. ಎತ್ತಲೆತ್ತಲು ನೋಡಿದರು ದೊಡ್ಡ ಕೋಲಾಹಲವೆಂದು ಬಿಟ್ಟಿದೆ ಮಹಾಪ್ರಭು. ಅದೇನು ಕಾರಣ ಮಂತ್ರಿಗಳೇ? ಪ್ರಭುಗಳೇ, ಮಹಾಪ್ರಭುಗಳೇ, ಪುನಾದಿಯಿಂದ ನಡೆದು ಬಂದ ಸನಾತನ ಧರ್ಮವು ಅಳಿದು ಹೋಗುವ ಕಾಲ ಬಂದಿದೆ. ವಿನಾಶಕಾಲೇ ವಿಪರೀತ ಬುದ್ಧಿ. ಜಾತಿಗಳೆಲ್ಲ ಹೊಲಿಗೆಯಲ್ಲಿ ಅವಿಸಿಬಿಟ್ಟಿದ್ದಾರೆ. ಒಮ್ಮಿಂದೊಮ್ಮೆಲೆ ಕಲ್ಯಾಣದಲ್ಲಿ ಕ್ರಾಂತಿ. ಆ ಕ್ರಾಂತಿಗೆ ಮಹಾಮಂತ್ರಿಗಳಾದ ಬಸವರಸರೇ ಮುಖ್ಯವಾಗಿದ್ದಾರೆ ಮಹಾಪ್ರಭು. ಪ್ರಭುಗಳೇ, ಬಸವರಾಜರು ತಮ್ಮ ಅಧಿಕಾರ ಬಲದಿಂದ ಕಂಡ ಹೊಲೆಯರಿಗೆಲ್ಲ ಲಿಂಗ ಕಟ್ಟಿ ಊರನ್ನೆಲ್ಲ ಒಗಸಿ ಈ ನಗರ ಶಾಂತಿಗೆ ಭಂಗ ತಂದಿದ್ದಾರೆ. ಆದುದರಿಂದಲೇ ಈ ಕಲ್ಯಾಣ ಲೆಕ್ಕದಲ್ಲಿದೆ ಮಹಾಪ್ರಭು. ಉತ್ತಮ ಕುಲದವರು ಊರಲ್ಲಿ ಮುಖವೆತ್ತಿ ಅಡ್ಡಾಡದಂತಾಗಿದೆ. ಅದರ ಕ್ರಾಂತಿಯಿಂದ ಊರಿಗೆಲ್ಲ ವಾಂತಿ ಆಗ್ಬಿಟ್ಟದ ಮಹಾಪ್ರಭು, ವಾಂತಿ ಆಗ್ಬಿಟ್ಟದ. ಜಾತಿಗಳೆಲ್ಲ ಹೊಲಿಗಲಿಸಿ ಬಿಟ್ಟಿದ್ದಾರೆ. ಏನು ಕಲ್ಯಾಣಕ್ಕೆ ಅಳಿಗಾಲವೇ ಬಂದಂತಾಗಿದೆ ಮಹಾಪ್ರಭು. ಅಳಿಗಾಲವಲ್ಲ, ಪ್ರಳಯಕಾಲ. ಕರ್ಮದ ಬುನಾದಿಗಳೇ ಕುಟಾರಿ. ಹಳೆ ಮಾದಿಗಳೆಲ್ಲ ಏಕಾಕಾರ. ಬ್ರಾಹ್ಮಣ, ಲಿಂಗಾಯತ, ಸಮಗಾರ, ಮಚಿಗಾರ ಎಲ್ಲ ಏಕೆ